ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಕೂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೇವೂರು ಬೆನಕಟ್ಟಿಯಲ್ಲಿ ಸಂಯುಕ್ತಾ ಪಾಟೀಲ್ ಮತಬೇಟೆಯನ್ನ ನಡೆಸಿದ್ರು. ಸಂಯುಕ್ತಾ ಪಾಟೀಲ್ಗೆ ಈ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಾಥನ್ನ ಕೊಟ್ಟರು. ಮೋದಿಯವರ ಆಗಮನದಿಂದ ನಮಗೇನೂ ಎಫೆಕ್ಟ್ ಆಗಲ್ಲ, ಎಲೆಕ್ಷನ್ನಲ್ಲಿ ನಾವು ಗೆಲ್ತೀವಿ ಎನ್ನುವಂತಹ ಸಂಪೂರ್ಣ ಭರವಸೆ ನನಗಿದೆ. ಎಷ್ಟು ಮತಗಳಿಂದ ಗೆಲ್ತೀನಿ ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಶಾಸಕರಾಗಿರುವಂತಹ ಮೋದಿ ಸಾಹೇಬ್ರೆ, ಸಚಿವರಾಗಿರುವಂತಹ ರಾಮಲಿಂಗ ಸಾಹೇಬ್ರೆ, ನಾಳೆ ಬರ್ಬೋದು ನೋಡಿ. ಏ ಮುನ್ನ ಅವ್ರು ನೀವು ಇಲ್ಲೇ ಬಂದ್ರೆ ಭಾಳ ಅನುಕೂಲ ಆಕತಿ. ಕಡೆ ಸಂಗೊಳ್ಳಿ ರಾಯಣ್ಣ ಇದು ರೀ ಸಂಗೊಳ್ಳಿ ರಾಯಣ್ಣ ಇದು ರೀ ಸ್ಟ್ಯಾಚ್ಯೂ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕೈಯನ್ನು ಬಲಪಡಿಸಬೇಕು. ಸನ್ಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಕೈಯನ್ನು ಬಲಪಡಿಸುವ ಮುಖಾಂತರ ಕಾಂಗ್ರೆಸ್ ಸಂವಿಧಾನದ ಉಳಿವಿನ ಚುನಾವಣೆ, ಈ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವದ ಉಳಿವಿನ ಚುನಾವಣೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕೈಯನ್ನು ಬಲಪಡಿಸಬೇಕು. ಸನ್ಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಕೈಯನ್ನು ಬಲಪಡಿಸುವ ಮುಖಾಂತರ ಕಾಂಗ್ರೆಸ್ ಸಂವಿಧಾನದ ಉಳಿವಿನ ಚುನಾವಣೆ, ಈ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವದ ಉಳಿವಿನ ಚುನಾವಣೆ. ಹಾಗಾಗಿ ತಾವೆಲ್ಲರೂ ಕೂಡ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತಾ ಪಾಟೀಲ್ ಮೇಡಮ್ ಅವರು ಬೆನಕಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸೋಣ. ಈ ವೇದಿಕೆಯಲ್ಲಿ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಕ್ರಾಂತಿಯನ್ನೇ ಮಾಡಿದವರು, ಆರೋಗ್ಯ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದವರು. ಅವರ ಜೊತೆಯಲ್ಲಿ ಇವತ್ತು ನಾನು ವೇದಿಕೆ ಹಂಚ್ಕೊಳ್ತಾ ಇದ್ದೀನಿ. ಸಂಯುಕ್ತ ಅಂತ ಆಗಮಿಸಿರ್ತಕ್ಕಂಥ ನಮ್ಮ ಈ ಲೋಕಸಭಾ ಕ್ಷೇತ್ರದ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತಾ ಪಾಟೀಲ್ ಮೇಡಮ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾ ಹೋಗೋಣ. ಯಾರಿಗೆ ಮತ, ಯಾರು ಹಿತವರು ಅಂತಕ್ಕಂಥದ್ದನ್ನ ಏನು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಮೊದಲನೇ ಹಂತದ ಮತದಾನ ಮುಕ್ತಾಯವಾಗಿರುವಂಥದ್ದು. ಎರಡನೇ ಹಂತದ ಮತದಾನಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತಾ ಪಾಟೀಲ್ ಅವರು ತಮ್ಮ ಪ್ರಚಾರಕ್ಕೆ ಮತ್ತಷ್ಟು ಬೂಸ್ಟನ್ನು ನೀಡಿರುವಂಥದ್ದು. ಖುದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಯುಕ್ತಾ ಪಾಟೀಲ್ ಅವರೇ ಇರುವಂಥದ್ದು. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರಚಾರ ಯಾವ ರೀತಿ ನಡೀತಾ ಇದೆ? ಮತದಾನ ಸಮೀಪ ಆಗ್ತಾ ಇದೆ, ಸೊ ಪ್ರಚಾರ ಯಾವ ರೀತಿ ನಡೀತಾ ಇದೆ? ಪ್ರಚಾರ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ಇಲ್ಲಿರುವಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಎಲ್ಲರೂ ಒಗ್ಗೂಡಿ ಒಬ್ರಿಗೊಬ್ರು ಹೆಗಲು ಕೊಟ್ಟು ನಿಜವಾಗ್ಲೂ ನಾವು ಬಹಳ ಶ್ರಮದಿಂದ ದುಡಿತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಯ ನಿಲುವಿನ ಮೇಲೆ ಈ ರೀತಿ ಕರ್ನಾಟಕದಲ್ಲಿ ನಾವು ಜಯ ಸಾಧಿಸ್ತೀವಿ ಅನ್ನುವಂಥ ಭರವಸೆ ನಮಗಿದೆ ಸರ್. ಮೇಡಮ್, ಈಗ ನಿನ್ನೆ ಮೋದಿಯವರು ಬಂದಿದ್ದು ನಿಮಗೇನಾದರೂ ಎಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತಾ? ಇಲ್ಲ ಸರ್, ಐ ಫೀಲ್ ಲೈಕ್ ನನಗೇನು ಎಫೆಕ್ಟ್ ಆಗಲ್ಲ. ಯಾಕಂತಂದರೆ ಅವರ 10 ವರ್ಷದ ಆಡಳಿತದ ರಿಪೋರ್ಟ್ ಕಾರ್ಡ್ ಅವ್ರು ಇನ್ನೂ ಕೊಡಬೇಕಾಗಿದೆ. ನಿಮ್ಗೆ ಗೊತ್ತಿರುವಂಗೆ ಭಾರತ ದೇಶದಲ್ಲಿ ಒಟ್ಟು ಎಲ್ಲ ಪ್ರಧಾನಮಂತ್ರಿಗಳು ಮಾಡಿರುವಂತಹ ಸಾಲ 53 ಲಕ್ಷ ಕೋಟಿ. ಇದೇ 10 ವರ್ಷದ BJP ಸರ್ಕಾರದಲ್ಲಿ ಒಟ್ಟು ಸರ್ಕಾರದ ಸಾಲ 1,183 ಲಕ್ಷ ಕೋಟಿ. ಸೊ ಅದಕ್ಕಾಗಿ 130 ಲಕ್ಷ ಕೋಟಿ ಏನು ಸರ್ಕಾರ ಹೆಚ್ಚಿಗೆ ಸಾಲವನ್ನು ತಗೊಂಡಿದೆ, ಅದರಿಂದ ಬೆಲೆ ಏರಿಕೆ ಕಡಿಮೆ ಆಯಿತಾ, ಅಥವಾ ರೈತರ ಸಾಲ ಮನ್ನಾ ಆಯಿತಾ, ಅಥವಾ ಯಾವುದಾದ್ರೂ ರೈತರಿಗೆ, ನಮ್ಮ ಬಡ ಜನರಿಗೆ ಸಹಾಯ ಆಯಿತಾ, ಮಹಿಳೆಯರಿಗೆ ಸಹಾಯ ಮಾಡಿದ್ರಾ, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿರುವಂತಹ ಬೆಲೆ ಏರಿಕೆ, ಅದರ ಜೊತೆಯಾಗಿ ನಿರುದ್ಯೋಗಿತನ, ಈ ಎಲ್ಲ ವಿಷಯಗಳೂ ಕೂಡ ಸಾಮಾನ್ಯ ಜನರನ್ನು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಜನ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ. ಈ ಒಂದು ಬಡತನವನ್ನು ನಿರ್ಮೂಲನೆ ಮಾಡುವಂತಹ ಸರ್ಕಾರವನ್ನು ಬಯಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನಗೇನು ಎಫೆಕ್ಟ್ ಆಗಲ್ಲ ಅಂತ ಅನಿಸುತ್ತೆ ಸರ್.
ಮೇಡಮ್, ತಾವು ನಾಮಿನೇಷನ್ ಮಾಡಬೇಕಾದ್ರೆ ಕಂಬಳಿ ಹೊತ್ತು ನಾಮಿನೇಷನ್ ಮಾಡಿದ್ರಿ. ನಿನ್ನೆ ಮೋದಿಯವರು ಬಂದಿದ್ದರು, ಅವರು ಕೂಡ ಕಂಬಳಿ ಹೊತ್ತೇ ಪ್ರಚಾರನ ನಡೆಸಿದರು. ಎಲ್ಲ ಒಂದು ಕಡೆ ತಮ್ಮನ್ನ ಮೋದಿಯವರು ಫಾಲೋ ಮಾಡಿದ್ರು ಅಂತ ತಮಗೆ ಅನಿಸುತ್ತಾ? ಅದು ನನಗೆ ಗೊತ್ತಿಲ್ಲ ಸರ್, ಅಷ್ಟು ದೊಡ್ಡೋಳಿದ್ದೀನ ಅಂತ ಇಲ್ಲ. ಆದರೆ ಕಂಬಳಿ ಅಂತ ಅಂದರೆ ಅದು ಒಂದು ದೇವರ ಒಂದು ಶುಭದ ಪ್ರತೀಕ. ಸೊ ಅದಕ್ಕಾಗಿ ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ ಸರ್. ಕೊನೆಯದಾಗಿ ಮೇಡಮ್, ತಾವು ಗೆದ್ದರೆ ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋ ಭರವಸೆ ಇದೆ? ಸರ್, ನಾನು ಗೆಲ್ತೀನಿ ಅನ್ನುವಂತಹ ಪೂರ್ಣ ಭರವಸೆ ನನಗಿದೆ. ಎಷ್ಟು ಮತದಿಂದ ಗೆಲ್ತೀನಿ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ ಸರ್. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮಾತಾಗಿತ್ತು. ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.